ಅಲ್ಲ ಈಗ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನೇನು ಹೇಳಿ, ಅಷ್ಟೊಂದು ಕಾಳಜಿ ಇದ್ರೆ ಮುಂಚೆನೆ ಬಂದು ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕಪ್ಪ. ಅಯ್ಯೋ ಪಾಪ ಅಮ್ಮ ಎಷ್ಟು ಅಂತ ಬೈತಾಳೆ. ಬೈಬೇಡ ಸುಮ್ಮನೆ ಇರು ಅಂತ ಹೇಳ್ಬಿಡ್ಲಾ? ಈಗೇನು ನೀವು ಅಡುಗೆ ಮಾಡಬೇಕಾಗಿಲ್ಲ, ನಾನು ನನ್ನ ಮಗಳು ಇಬ್ಬರು ಸೇರ್ಕೊಂಡೇ ಮಾಡ್ತೀವಿ ಅಲ್ವದನ? ಅಯ್ಯೋ ಏನಮ್ಮ ಹೀಗೆ ಹೇಳ್ತೀಯಾ? ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಬೇಗ ಬೇಗ ಕೆಲಸ ಆಗೋಗುತ್ತೆ. ನೀನು ಸುಮ್ಮನೆ ಕೂಗಾಡ್ಬೇಡ. ಮನೇಲಿ ಶಾಂತಿ ನೆಮ್ಮದಿ ತುಂಬ ಮುಖ್ಯ. ನಾವು ಈ ರೀತಿ ಜಗಳ ಮಾಡ್ತಾ ಇದ್ರೆ ಪಾಪ ದುಡಿಯೋಕೆ ಹೋಗ್ತಿರೋ ಗಂಡಸರು ಬೇಜಾರು ಮಾಡ್ಕೊಳಲ್ವೇನಮ್ಮ? ನೋಡು, ನಾವು ಹೇಗಿದ್ರು 3 ಜನ ಇದ್ದೀವಿ, ಒಟ್ಟಿಗೆ ಕೆಲಸ ಮಾಡೋಣ, ಬೇಗ ಬೇಗ ಕೆಲಸ ಆಗೋಗುತ್ತೆ. ಹಂಚ್ಕೊಂಡು ಕೆಲಸ ಮಾಡೋಣ ಆಯ್ತಾ? ನಾನು ಸೊಪ್ಪು ಬಿಡಿಸ್ತೀನಿ, ಅವರು ತರಕಾರಿ ಕಟ್ ಮಾಡ್ಕೊಳ್ಳಿ. ಅಷ್ಟೆಲ್ಲ ಏನು ಬೇಕಾಗಿಲ್ಲ. ನಿನ್ನನ್ನು ನಾವು ಕೆಲ್ಸಕ್ಕೆ ತೊಗೊಂಡಿರೋದು 2 ಉದ್ದೇಶಕ್ಕೆ. ಮೊದಲನೇ ಉದ್ದೇಶ, ನನ್ನ ಮಗನ ಮದುವೆ ನಿಂತು ಅವನಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯನ ಸರಿಪಡಿಸೋದಕ್ಕೆ ನೀನು ನಮ್ಮ ಜೊತೆ ನಿಂತ್ಕೋಬೇಕು, ನಿಂತು ಅದನ್ನೆಲ್ಲ ಸರಿಪಡಿಸ್ಬೇಕು. ಎರಡನೇದು, ನಾನು ಹೇಳೋ ಚಿಕ್ಕ ಪುಟ್ಟ ಕೆಲಸನ ಪರ್ಫೆಕ್ಟಾಗಿ ಮಾಡಬೇಕು. ಮೇಡಮ್, ನೀವು ಹೇಳಿರೋ 2ನೇ ಕೆಲಸ ಏನೋ ಓಕೆ. ಮೊದಲನೇದು ಅನ್ಯಾಯ ಸರಿಪಡಿಸೋದು ಅಂತಂದರೆ ಸುಬ್ಬು ಶ್ರಾವಣಿ ದೂರ ಆಗಬೇಕು. ಅವರಿಬ್ರು ದೂರ ಆಗಬೇಕು ಅಂದರೆ ನಾವು ಹೇಳೋ ಕೆಲಸನ ಆ ಮನೇಲಿ ಮಾಡಬೇಕು. ಅಷ್ಟೇ ತಾನೇ? ಅಂಥವೆಲ್ಲ ತುಂಬ ಮಾಡಿದ್ದೀನಿ ಬಿಡಿ, ಯೋಚನೆ ಮಾಡಿಬಿಡಿ. ಆದರೆ ಶ್ರಾವಣಿ ಏನಾರ ರಾಂಗ್ ಆಗ್ಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಈಗಾಗಲೇ ಶ್ರೀವಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಿದ್ದಾಳೆ. ಓ, ಇದು ವಿಷಯ. ಅದಕ್ಕೇನೆ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಶ್ರೀವಲ್ಲಿ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಲು. ಅದಕ್ಕೆ ಶ್ರೀವಲ್ಲಿಯಿಂದ ಕೆಲಸ ಏನೂ ಆಗ್ತಿರ್ಲಿಲ್ಲ, ಅದಕ್ಕೆ ನಿಮ್ಮನ್ನು ಕರೆಸಿರೋದು. ನೀವು ನಾವು ಹೇಳೋ ಥರ ಕೆಲಸಗಳನ್ನ ಮಾಡಬೇಕು. ಯಾವ ರೀತಿ ಕೆಲಸಗಳು ಮಾಡಬೇಕು ಅಂದರೆ ಆ ಮನೇಲಿ ದೊಡ್ಡ ರಾದಂತಗಳೇ ಆಗಬೇಕು. ಶ್ರಾವಣಿ ಸುಬ್ಬುವಿಂದ ದೂರ ಆಗಿ ನಮ್ಮ ಮನೆಗೆ ವಾಪಸ್ ಬರಬೇಕು. ಇಷ್ಟೇ ತಾನೆ? ಅಂಥವೆಲ್ಲ ಜುಜ್ಬಿ ಕೆಲಸ ನನಗೆ ಮಾಡ್ತೀನಿ ಬಿಡಿ. ಕೆಲಸ ಇನ್ನೂ ಆಗಿಲ್ಲ, ನಿನ್ನಿಂದ ಇನ್ನೂ ಒಂದು ಚಿಕ್ಕ ಕೆಲಸ ಆಗಬೇಕಾಗಿದೆ. ನೋಡಿ, ನಾನು ನಿಮ್ಗೊಂದು ಬ್ಯಾಗ್ ಕೊಡ್ತೀನಿ. ಆ ಬ್ಯಾಗಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಮತ್ತು ಬುಕ್ಸ್ ಇದೆ. ಆ ಬ್ಯಾಗನ್ನು ಸೇಫಾಗಿ ನಮ್ಮ ಗೋಡೌನಲ್ಲಿರೋ ಹುಡುಗರಿಗೆ ತಲುಪಿಸ್ಬೇಕು. ಹೋ, ನನಗೇನು ಅಂತ ಅಂದ್ಕೊಂಡ್ಬಿಟ್ಟಿದೆ. ಅಷ್ಟೇ ತಾನೆ ಸರ್? ಈ ಥರ ಪಿಕಪ್ಪು ಡೆಲಿವರಿಗಳನ್ನೆಲ್ಲ ಎಷ್ಟು ನೋಡಿದೆ ಸರ್, ಎಷ್ಟು ಮಾಡಿದೆ ಸರ್. ಆಮೇಲೆ ಈಸಿ ಕೆಲಸ ಸರ್, ನನಗೆ ಕೊಡಿ, ಮಾಡ್ತೀನಿ. ಹಾಂ, ತಗೊಳ್ಳಿ, ಈ ಬ್ಯಾಗನ್ನೇ ನೀವು ಸೇಫಾಗಿ ಗೋಡೌನ್ಗೆ ತಲುಪಿಸ್ಬೇಕು. ಹಾಗೆ ಒಂದು ನಿಮಿಷ, ಇದರಲ್ಲಿ ಅಡ್ರೆಸ್ ಇದೆ. ಹಾಂ, ಈ ಅಡ್ರೆಸ್ಸಾ? ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಕಡೆ ಬೇಜಾನ್ ಡೆಲಿವರಿ ಮಾಡಿದ್ದೀನಿ. ದೇವಸ್ಥಾನದ ಪಕ್ಕ ಅಲ್ವಾ? ಮಾಡ್ತೀನಿ ಬಿಡಿ. ಅಲ್ಲಿ ನೋಡೆ, ಅವ್ರಿಗೂ ಎಟಕ್ತಿಲ್ಲ. ಇಲ್ಲ ಅತ್ತೆ, ನನ್ಗೆ ಎಟ್ಕತ್ತೆ ಇರಿ, ನಾನು ತಕ್ಕೊಡ್ತೀನಿ.
ನಾನು ಇಳಿಸಲ್ಲ. ಅಯ್ಯೋ ಕೆಳಗಡೆ ಇಳಿಸಿ, ಬೇಕಾದ್ರೆ ಚೇರ್ ತಂದು ಕೊಡ್ತೀನಿ. ಇಲ್ಲಮ್ಮ, ನಾನು ಕೆಳಗೆ ಇಳಿಸಲ್ಲ. ಅಯ್ಯೋ ಅದಕ್ಕೆ ಡಬ್ಬ ನನ್ನ ಕೈಗೆ ಸಿಕ್ಕಿದೆ, ಕೆಳಗೆ ಇಳಿಸಿ. ಇಲ್ಲ ಇಲ್ಲ ಇಲ್ಲ, ನೀವು ನನ್ನ ಕ್ಷಮಿಸ್ತೀನಿ ಅಂತ ಹೇಳೋರ್ಗು ನಾನು ನಿಮ್ಮನ್ನ ಕೆಳಗಡೆ ಇಳಿಸಲ್ಲ. ಅತ್ತೆ ಕೆಳಗೆ ಇಳಿಸೋಕೆ ಹಿಡಿಯುತ್ತೆ. ದನ ಮೊದಲು ಕೆಳಗಡೆ ಇಳಿಸಮ್ಮ, ಆಮೇಲೆ ಮಾತಾಡೋಣ. ಇಳಿಸೆ. ಯಾಕೋ ಏನೋ ಸರಿ ಹೋಗ್ತಿಲ್ವಲ್ಲ. ನನ್ನ ಮಗ ಏನೋ ಮಿನಿಸ್ಟ್ರು ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟ. ಆದರೆ ನಾನು ಈ ಮನೇನ ಹಿಡಿತದಲ್ಲಿ ಹಿಡ್ಕೋಬೇಕು ಅಂತ ಅಂದರೆ ಅದು ದೂರದ ಮಾತು. ಈಗ ನನ್ನ ಹಿಡಿತದಲ್ಲಿ ಇರೋಳು ಅಂದರೆ ನನ್ನ ಸೊಸೆ ಒಬ್ಳೆ. ಅವಳಿಂದ ಮಾತ್ರ ಈ ಶ್ರಾವಣಿನ ಎದುರಾಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ವಿಶಾಲವಾದ ಅಕ್ಷಿ ಸುಮ್ಮನಾಗ್ಬಿಟ್ಲು, ತ್ಯಾಪ್ಪಗಾಗ್ಬಿಟ್ಲು. ಏನಾದರೂ ಮಾಡಿ ಅಂದರೆ ನನ್ನ ಸೊಸೆನ ಮುದ್ದು ಮಾಡಿ ಶ್ರಾವಣಿ ಮೇಲೆ ಚೂ ಬಿಟ್ರೆ ಹೆಂಗೆ ಹತ್ಕೊಂಡು ಉರಿಯುತ್ತೆ ಅಂತ ನಾನು ನೋಡಬೇಕು. ಶ್ರಾವಣಿ ಸೊಕ್ಕಡಗ್ಸೋಕ್ಕೆ ನನ್ನ ಹತ್ರ ಇರೋದು ಒಂದೇ ಅಸ್ತ್ರ, ಅದು ನನ್ನ ಸೊಸೆ. ಸೊಸೆ ಎಲ್ಲಿ ಹೋದ್ಲಿ ಇವಳು? ದನ ದನ ಕೊಡುವ ಲಕ್ಷ್ಮೀ.